ನಮಸ್ಕಾರ ಎಲ್ಲ ನನ್ನ ಹೃದಯವಾಸಿಗಳಿಗೆ. ನಾನು ನಿಮ್ಮ PS ದೊಡ್ಮನಿ. ಗಾಯಗೊಂಡ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರಬೇಕು. ಅದೇ ರೀತಿಯಾಗಿ ಪೊಲೀಸ್ ಕಾನ್ಸ್ಟೇಬಲ್ಗೆಲ್ಲ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಿ ಅವರಿಗೆ ಈಗ ಗುಡ್ ನ್ಯೂಸ್ ಅನ್ನೋ ತರ ಇದೇ ತಿಂಗಳಲ್ಲಿ ನೋಟಿಫಿಕೇಶನ್ ಆಚೆ ಬಂದಿದೆ. ಗೇರ್ ಅನ್ನು ಚೇಂಜ್ ಮಾಡುವಂತ ಟೈಮ್ ಬಂದಿದೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ IC ಸಬ್ಜೆಕ್ಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಕರೆಂಟ್ ಇವೆಂಟ್ಸ್ ಅಲ್ಲಿ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ ಆರ್ಟಿಕಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ 124 124 ವಿಧಿ ಏನ್ ಹೇಳುತ್ತಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ ಬಗ್ಗೆ ಹೇಳ್ತದೆ. ಸೊ ಈ ಒಂದು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ತಾರಪ್ಪ ಅಂತಂದ್ರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಈ ವಿಷಯ ಈಗ ಯಾಕೆ ಪ್ರಸ್ತುತ ಸುದ್ದಿಯಲ್ಲಿದೆ ಅಂತಂದ್ರೆ, ಈಗ ಪ್ರಸ್ತುತ ನಮ್ಮ ಭಾರತದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು 53ನೇ ಮುಖ್ಯ ನ್ಯಾಯಾಧೀಶರಾಗಿ ಸೂರ್ಯಕಾಂತ್ ಅವರು ನೇಮಕಗೊಂಡಿದ್ದಾರೆ. ಸೂರ್ಯಕಾಂತ್ ಇವರು ನಮ್ಮ ಭಾರತದ ಪ್ರಸ್ತುತ ನ್ಯಾಯಾಧೀಶರಾಗಿ ನೇಮಕವಾಗಿರ್ತಕ್ಕಂಥದ್ದು ಎಷ್ಟನೆಯವರು ಅಂದ್ರೆ 53ನೇಯವರು. ಇದ್ರ ಜೊತೆಗೆ ಇನ್ನೊಂದು ನಾವು ಅಡಿಷನಲ್ ಆಗಿ ಏನ್ ನೆನಪಿಟ್ಕೋಬೇಕಪ್ಪ ಅಂದ್ರೆ, ಹಾಗಾದರೆ ನಮ್ಮ ಭಾರತದ ಮೊಟ್ಟ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರು ಅಂತ ಆಗ ನಮ್ಮ ಭಾರತದ ಮೊಟ್ಟ ಮೊದಲ ಮುಖ್ಯ ನ್ಯಾಯಾಧೀಶರು ಯಾವಪ್ಪ ಅಂದ್ರೆ JH ಕಾನಿಯಾ ಅಂತಂದೇಳಿ. JH ಕಾನಿಯಾ ಇವ್ರು ಯಾವಾಗ ಅಂತಂದ್ರೆ 1956 ಅಂದ್ರೆ ನಮ್ಮ ಭಾರತ 50 ಅಂದ್ರೆ ನಮ್ಮ ಭಾರತ ಸಂವಿಧಾನ ಪ್ರಾರಂಭ ಆದಾಗ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಭಾರತದ ಸುಪ್ರೀಂ ಕೋರ್ಟ್ ಅಂತಂದೇಳಿ ಅದು ಯಾವ್ದಪ್ಪ ಅಂತಂದ್ರೆ 1773ರ ರೆಗ್ಯುಲೇಟಿಂಗ್ ಆಕ್ಟ್ ಮೂಲಕ 1774ರಲ್ಲಿ ನಮಗೆ ಮೊಟ್ಟ ಮೊದಲ ಸುಪ್ರೀಂ ಕೋರ್ಟ್ ಪ್ರಾರಂಭ ಆಗಿತ್ತು. ಅದಕ್ಕೆ ಭಾರತದ ಸುಪ್ರೀಂ ಕೋರ್ಟ್ ಅಂತಂದೇಳಿ ನಾವು 1950ರ ಸಂವಿಧಾನ ಜಾರಿಯಾದ ನಂತರ ಇದನ್ನ ನಾವು ಅಳವಡಿಸ್ಕೊಂಡಿವಿ. ಅವಾಗ ಮೊಟ್ಟ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರಪ್ಪ ಅಂದ್ರೆ JH ಕಾನಿಯಾ ಅಂತಂದೇಳಿ. ಪ್ರಸ್ತುತ ಯಾರಿದ್ದಾರೆ ಸೂರ್ಯಕಾಂತ್ ಅವರು. ಎಷ್ಟನೇವರು ಅಂತಂದ್ರೆ 53ನೇವರು. ಇವರನ್ನ ನೇಮಕ ಮಾಡೋರು ಯಾರು ಅಂತಂದ್ರೆ ರಾಷ್ಟ್ರಪತಿ. ಇವರ ಅಧಿಕಾರಾವಧಿ ಎಷ್ಟು ವರ್ಷ ಅಂತಂದ್ರೆ ಇವರಿಗೆ 65 ವಯಸ್ಸಾಗುವವರೆಗೂ. ಸೊ 65 ವಯಸ್ಸಾಗುವವರೆಗೂ ಇವರಿಗೆ ಅಧಿಕಾರ ಅವಧಿ. ಅದಕ್ಕೇನಂತ ಕರಿತೀವಿ ನಾವು, ನಿವೃತ್ತಿಯ ವಯಸ್ಸು ಅಂತಾನು ಕೂಡ ಕರಿತೀವಿ. ನಿವೃತ್ತಿಯ ವಯಸ್ಸು ಎಷ್ಟು ಅಂದ್ರೆ 65. ಸರಿಯಾಗಿ ಇನ್ನೊಂದು ವಿಚಾರದಲ್ಲಿ ಇದು ಸುದ್ದಿಯಲ್ಲಿ ಇದೆ. ಏನಪ್ಪಾ ಅಂತಂದ್ರೆ 124 ಅಂದ್ರೆ 124 ಕ್ಲಾಸ್ 1 ಆರ್ಟಿಕಲ್ ಏನ್ ಹೇಳ್ತಪ್ಪ ಅಂತಂದ್ರೆ, ಸದಸ್ಯರ ಅಂದ್ರೆ ನ್ಯಾಯಾಧೀಶರ ಸಂಖ್ಯೆಯನ್ನ ಹೆಚ್ಚು ಅಥವಾ ಕಡಿಮೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತದೆ. ಹಾಗಾದ್ರೆ ಈ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ನ್ಯಾಯಾಧೀಶರ ಸಂಖ್ಯೆಯನ್ನ ಹೆಚ್ಚು ಮಾಡೋದಕ್ಕೆ ಯಾರಿಗೆ ಅಧಿಕಾರ ಇದೆ ಅಂತಂದ್ರೆ ಸಂಸತ್ ಅವರಿಗೆ ಅಧಿಕಾರ ಇದೆ. ಸಂಸತ್ತು ಆರ್ಟಿಕಲ್ 124 ಕ್ಲಾಸ್